ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಬೆಳಗಿನ ಜಾವದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರೀತಿಯ ದೇವಜನರೇ, ಈ ದಿನ ವಾಕ್ಯವನ್ನು ಕೇಳಿ ಪ್ರತಿಯೊಂದು ವಾಕ್ಯವನ್ನು ದೇವರು ಆಶೀರ್ವದಿಸಿ ಕಾಪಾಡಿದ್ದಾರೆ. ನಮ್ಮನ್ನು ಪ್ರತಿದಿನವೂ ಕೈ ಹಿಡಿದು ನಡೆಸುವಂಥ ದೇವರು ಸದಾ ನಮ್ಮೊಂದಿಗಿದ್ದಾರೆ ಎಂಬುವಂಥ ನಂಬಿಕೆ ನಮ್ಮಲ್ಲಿರಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯೆಶಾಯನು ಬರೆದ ಪುಸ್ತಕ 40ನೇ ಅಧ್ಯಾಯ 27ನೇ ವಚನವಾಗಿದೆ. ಹೀಗಿರಲು ಎಲೆ ಯಾಕೋಬ್ಯರೇ, ಇಸ್ರಾಯೇಲರೇ, ಮರೆಯಾಗಿದೆ ಪ್ರಭುವಿನ ನನ್ನ ಕುಂದುಕೊರತೆ, ನ್ಯಾಯ ನೀತಿ ದೊರಕದಿದೆ ನನಗೆ. ಇದರರ್ಥ ದೇವರ ಲಕ್ಷ್ಯ ಬೀಳದೆ ಎನ್ನುತ್ತೀರಿ ಏಕೆ? ದೇವರು ಈ ವಾಕ್ಯವನ್ನು ಈ ದಿನ ನಮಗೆ ಕೊಟ್ಟು ಆಶೀರ್ವದಿಸಿದ್ದಾರೆ. ದೇವರ ವಾಕ್ಯವನ್ನು ಪ್ರತಿದಿನ ಓದಿ ಪ್ರಾರ್ಥನೆ ಮಾಡೋಣ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾದಾಗ ದೇವರು ನಮ್ಮನ್ನು ಮರೆತಿದ್ದಾರೆ ಎಂದು ಅನಿಸುತ್ತದೆ. ಆದರೆ ಅದು ಸತ್ಯವಲ್ಲ. ದೇವರು ನಮ್ಮ ಪ್ರತಿಯೊಂದು ಕಣ್ಣೀರನ್ನು ನೋಡುತ್ತಾರೆ, ನಮ್ಮ ಪ್ರತಿಯೊಂದು ನೋವನ್ನು ಅರಿಯುತ್ತಾರೆ ಮತ್ತು ನಮ್ಮ ಸಮಯದಲ್ಲಿ ನ್ಯಾಯವನ್ನು, ಬಿಡುಗಡೆಯನ್ನು ನೀಡುತ್ತಾರೆ ಎಂಬಂಥ ನಂಬಿಕೆ ನಮಗಿರಬೇಕು. ಆದ್ದರಿಂದ ನಿರಾಶೆಯಾಗದೆ ದೇವರ ಮೇಲೆ ಭರವಸೆ ಇಡೋಣ. ದೇವರು ಎಂದಿಗೂ ತಮ್ಮ ಮಕ್ಕಳನ್ನು ಕೈ ಬಿಡುವುದಿಲ್ಲ. ಅವರ ಸಮಯ ಯಾವಾಗಲೂ ಪರಿಪೂರ್ಣವಾಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು. ಆಗ ಮಾತ್ರ ದೇವರ ಮೇಲಿನ ನಂಬಿಕೆ ನಮ್ಮ ಜೀವಿತದಲ್ಲಿ ಮುಂದುವರಿಯುತ್ತದೆ. ದೇವರ ಮೇಲಿನ ನಂಬಿಕೆ, ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಪ್ರತಿದಿನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋಣ ಎಂಬುದಾಗಿ ಈ ದಿನ ನಾನು ಹೇಳಲು ಬಯಸುತ್ತೇನೆ. ಆದ್ದರಿಂದ ದೇವರ ವಾಕ್ಯವನ್ನು ಓದಿ ನಾವು ಪ್ರತಿದಿನದ ಕೆಲಸಕ್ಕೆ ಮುಂಸಾಗೋಣ. ದೇವರು ಪ್ರತಿದಿನವೂ ನಮ್ಮ ಸಂಗಡವೇ ಇರುತ್ತಾರೆ ಎಂಬಂಥ ನಂಬಿಕೆ ನಮ್ಮಲ್ಲಿರಬೇಕು. ಏಕೆಂದರೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವವರಾಗಿದ್ದಾರೆ. ಆಮೇನ್.